ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಅನದರ್ ಥರ್ಸ್ಡೇ ವಿತ್ ತೇಜಸ್ ಕೃಷ್ಣ ಎಪಿಸೋಡ್. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಕೆಲವಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಸೊ ಫಸ್ಟ್ ಥಿಂಗ್ ಬಂದು ಟಾಕ್ಸಿಕ್. ಸೊ ಟಾಕ್ಸಿಕ್ ಅಂದ ಕೂಡಲೇ ನಮ್ಮ ತಲೆಯಲ್ಲಿ ಬರೋದು ಯಶ್ ಅವರು. ಸೊ ಟಾಕ್ಸಿಕ್ ಅಂತೂ 26th August ಅಂದರೆ ನಿನ್ನೆ ಬಿಡುಗಡೆಯಾಗಿ ಇವತ್ತಿಂದ ಎಲ್ಲ ಚಿತ್ರಮಂದಿರಗಳಲ್ಲಿ ಸಕ್ಸಸ್ಫುಲ್ಲಿ ರನ್ ಆಗ್ತಾ ಇದೆ. ಸೊ ಈ ಫಿಲಮ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಬರ್ತಾ ಇದೆ. ಸೊ ಮೋರ್ ಪ್ರೊಬೆಬ್ಲಿ ತುಂಬ ಜನ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಸೊ ಟಾಕ್ಸಿಕ್ ಅಂತೂ ಇವಾಗ ಸದ್ಯಕ್ಕೆ ನಿನ್ನೆ 140 crores ಅಷ್ಟು ಕಲೆಕ್ಷನ್ ಮಾಡಿದೆ. ಅಂದರೆ ಇಂಡಿಯಾದಲ್ಲಿ 101 crore ಅಷ್ಟು ಕಲೆಕ್ಟ್ ಮಾಡಿದೆ. ಹಾಗೆ ಓವರ್ಸೀಸ್ ಅಂದರೆ ಹೊರಗಡೆ ಎಲ್ಲ 20 crores. ಹಾಗೆ ಇಂಡಿಯನ್ ಗ್ರಾಸ್ ಕಲೆಕ್ಷನ್ ಅಂತ ಏನೋ ಬರುತ್ತಂತೆ. ಸೊ ಅದರಲ್ಲಿ 120 crores. ಸೊ ಈ ಮೂವಿಯಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಬೇರೆ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಮೂವಿಯನ್ನು ಡೈರೆಕ್ಟ್ ಮಾಡಿರೋದು ಗೀತು ಮೋಹನ್ ದಾಸ್ ಅವರು. ಹಾಗೆ ಅವರು ಮಲಯಾಳಂ ಡೈರೆಕ್ಟರ್. ಆ್ಯಂಡ್ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿರೋರು ಮೇನ್ ಲೀಡಲ್ಲಿ ನಮ್ಮ ಯಶ್ ಅವರು. ಸೊ ಹೀ ಈಸ್ ಫ್ರಮ್ KFI. ಹಾಗೆ ನಮ್ಮ ಕಿಯಾರಾ ಅಡ್ವಾಣಿ ಅವರು ಇದ್ದಾರೆ. ಹಾಗೆ ನಯನ್ತಾರಾ ಇದ್ದಾರೆ. ರುಕ್ಮಿಣಿ ವಸಂತ್ ಅವರು ಇದ್ದಾರೆ. ತಾರಾ ಸುತೈರಾ ಮತ್ತು ಹ್ಯೂಮಾ ಕುರೇಶಿ, ಇಷ್ಟು ದೊಡ್ಡ ತಾರಾಗಣವನ್ನು ಇಟ್ಟುಕೊಂಡು ಮಾಡಿರುವಂತಹ ಮೂವಿ. ಸೊ ಆ್ಯಕ್ಟಿಂಗಲ್ಲಿ ಕ್ಲಾಸ್ ಇದೆ ಅಂತ ಹೇಳ್ತಾರೆ. ಬಟ್ ಮೂವಿ ರನ್ ಟೈಮ್ 3 hours 16 minutes ಇರೋದ್ರಿಂದ ತುಂಬ ಹೊತ್ತು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸಿನಿಮಾ ಯಾವ ಥರ ಹೋಗ್ಬೋದು ಅಂತೇಳಿ. ಸೊ ಇನ್ 2 days ಆದರೆ ಕರೆಕ್ಟಾಗಿರುವಂತಹ ಒಂದು ಗ್ರಾಫ್ ಸಿಗುತ್ತೆ ಮೂವಿದು. ಹಾಗೆ ಈ ಮೂವಿಗೆ ಹಾಕಿರುವಂಥ ಬಜೆಟ್ 500 to 600 crores ಅಂತೆ. ಸೊ ಆ ಮೂವಿಗೆ ಹಾಕಿರುವಂತಹ ಬಜೆಟ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ರಿಲೀಸ್ ಆಗಿರುವಂಥ ಟ್ರೈಲರಲ್ಲೂ ಕೂಡ ಹಾಗೆ ಆ ಜಯಂಟ್ ವೀಲ್ ಬರ್ನ್ ಆಗೋದಾಗಿರ್ಬೋದು ಆ ಟೈಮಲ್ಲಿ. ಆ್ಯಂಡ್ ಆ ಮೂವಿಯಲ್ಲಿ ಬರುವಂತಹ ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರತಿಯೊಂದು ಶಾಟ್ ಆಗಿರ್ಬೋದು, ಆ ಥರ ಒಂದು ವೈಭವೀಕೃತಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಮೂವಿಯ ಪ್ಲಾಟ್ ಏನಿರೋದು ಅಂತ ಹೇಳಿದರೆ 1947 ಪೋರ್ಚುಗಲ್ ಗೋವಾ ರೂಲ್ ಆ ಥರ ಒಂದು ಪ್ಲಾಟನ್ನು ಯೂಸ್ ಮಾಡಿಕೊಂಡು ಒಂದು ಗ್ಯಾಂಗ್ಸ್ಟರ್ ಕಥೆಯನ್ನು ಸೃಷ್ಟಿಸಿದ್ದಾರೆ. ಸೊ ಇದಿಷ್ಟು ಮೂವಿ ರಿವ್ಯೂ. ಸೊ ಈ ಮೂವಿ ಹೇಗಾಗುತ್ತೆ ಅಂತೇಳಿ ನೆಕ್ಸ್ಟ್ ವೀಕ್ ಅಂತೂ ನಮಗೆ ಗೊತ್ತಾಗೇ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆಗುವ. ಒಂದು ಐಫೋನ್ ಇಲ್ಲ ಅಂತ ಹೇಳಿದರೆ ಜೀವನವೇ ನಡೆಯುವುದಿಲ್ವಾ? ಲಾಸ್ಟ್ ವೀಕ್ ಕುನಾಲ್ ಎನ್ನುವಂತಹ ಹುಡುಗ ಒಂದು ಬೆಟ್ಟದಿಂದ ಬಿದ್ದು ಸೂಸೈಡ್ ಮಾಡಿಕೊಂಡಿದ್ದಾನೆ. ಅದು ಐಫೋನ್ ತೆಗೆದುಕೊಡ್ಲಿಲ್ಲ ಅನ್ನುವ ರೀಸನ್ಗೆ ಅಂತ ಹೇಳಿ ತುಂಬ ರೂಮರ್ ಸ್ಪ್ರೆಡ್ ಆಗಿತ್ತು. ಆದರೆ ಅಲ್ಲಿ ನಿಜವಾದ ಕಾರಣ ಏನು ಅಂತ ಹೇಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಐಫೋನ್ ಈಗಾಗಲೇ ಆ ಹುಡುಗನ ಹತ್ರ ಇತ್ತಂತೆ. ಆ್ಯಂಡ್ ಆಲ್ಸೋ ಅವನ ಹತ್ರ ಐಫೋನ್ ಮಾತ್ರ ಅಲ್ಲದೆ ಅವರ ಮನೆಯಲ್ಲಿ ಇನ್ನೂ ಬೇರೆ ಫೋನ್ಗಳಿತ್ತಂತೆ. ಸೊ ಆ ಹುಡುಗ ಸೂಸೈಡ್ ಮಾಡಿಕೊಳ್ಳಲಿಕ್ಕೆ ಬೇರೆ ರೀಸನ್ ಏನಿರ್ಬೋದು ಅಂತ ನೋಡಿದರೆ ಐಫೋನ್ ಇದು EMI ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಸೊ ಐಫೋನ್ ಇದು EMI ಇಶ್ಯೂಸಲ್ಲಿ ಸಿಕ್ಕಾಕೊಂಡಿದ್ದ ಅನ್ನೋವಂಥ ಒಂದು ನ್ಯೂಸ್ ಇದೆ. ಆ್ಯಂಡ್ ಹಾಗೆ ಅವನ ಅಪ್ಪ ಅಮ್ಮ ಜೊತೆಗಿರಲಿಲ್ಲಂತೆ. ಸೊ ಆ ಫ್ಯಾಮಿಲಿ ಇಶ್ಯೂಸಿಂದ ತಲೆಬಿಸಿಯಾಗಿ ಸೂಸೈಡ್ ಮಾಡಿಕೊಂಡಿರ್ಬೋದು ಅನ್ನುವಂತಹ ಇನ್ನೊಂದು ಇಶ್ಯೂ ಇದೆ. ಆ್ಯಂಡ್ ಆ ಹುಡುಗನನ್ನು ಅಲ್ಲಿರುವಂತಹ ಪೊಲೀಸವರು, ಆ ಊರಿನವರು ಎಷ್ಟು ಜನ ಹೇಳಿದರು ಸೂಸೈಡ್ ಮಾಡ್ಕೊಳ್ಬೇಡ ಅಂತ ಹೇಳಿದ್ರು ಕೂಡ ಆ ಹುಡುಗ ಕೇಳಲೇ ಇಲ್ಲ. ಸೊ ಅವ ಲಾಸ್ಟಿಗೆ ಆ ಸೂಸೈಡ್ ಪಾಯಿಂಟಿಂದ ಹಾರಿದ್ದಾನೆ. ಸೊ ಅವನನ್ನು ಕಾಪಾಡಲಿಕ್ಕೆ ಅಂತ ಹೋಗಿ ಅಪ್ಪ ಕೂಡ ಬಿದ್ದಿದ್ದಾರೆ. ಹಾಗೆ ಅವನ ಅಮ್ಮ ಕೂಡ ಈ ಒಂದು ಸಿಚುವೇಶನನ್ನು ನೋಡಲಿಕ್ಕೆ ಆಗದೆ ಬೆಟ್ಟದ ಮೇಲಿಂದ ಹಾರಿರುವುದು. ಸೊ ಅವನ ಅಪ್ಪ ಮುರಳೀಧರ್ ಅಂತ ಹೇಳಿ ಟ್ರಕ್ ಡ್ರೈವರ್ ಅಂತೆ. ಆ್ಯಂಡ್ ಅವನ ಅಮ್ಮ ಸಂಗೀತ ಅಂತ ಹೇಳಿ ಹೋಮ್ ವರ್ಕರ್. ಅವನ ಅಮ್ಮ ಸಂಗೀತ ಅವರಲ್ಲಿ ಯೂಟ್ಯೂಬ್ ಅಕೌಂಟ್ ಇತ್ತಂತೆ. ಸೊ 29,000 ಏನೋ ಸಬ್ಸ್ಕ್ರೈಬರ್ಸ್ ಕೂಡ ಇದ್ರಂತೆ. ಆ ಹುಡುಗ ಅದೇ ಸೂಸೈಡ್ ಪಾಯಿಂಟಿಗೆ 1 ವರ್ಷಕ್ಕೆ ಮೊದಲು ಕೂಡ ಸೂಸೈಡ್ ಮಾಡಿಕೊಳ್ಳಿಕ್ಕೆ ಅಂತ ಹೋಗಿದ್ದಂತೆ. ಸೊ ಪೊಲೀಸ್ ಅವರು ಮನವೊಲಿಸಿ ಅವನನ್ನು ಕರ್ಕೊಂಡು ಬಂದಿದ್ರಂತೆ. ಹಾಗೆ ಈ ನ್ಯೂಸ್ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಸೊ ಆ ಹುಡುಗ ನಿಜವಾಗಿಯೂ ಸಾಯಲಿಕ್ಕೆ ಅಂತ ಹೋದದ್ದು ಯಾಕೆ? ಕೆಲವರು ಹೇಳ್ತಾರೆ EMI ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿ, ಐಫೋನ್ ಆಲ್ರೆಡಿ ಬೈ ಮಾಡಿದ್ದ. ಆ್ಯಂಡ್ ಕೆಲವರು ಹೇಳ್ತಾರೆ ಸೊ ಈ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳಿ. ಸೊ ಏನಂತ ಹೇಳಿ ಪರ್ಫೆಕ್ಟಾಗಿ ಇನ್ನೂ ಕೂಡ ಗೊತ್ತಾಗಬೇಕಷ್ಟೇ. ಯಾರೇ ಆಗಲಿ ಒಂದು ವಸ್ತುಗೋಸ್ಕರ ತಮ್ಮ ಜೀವವನ್ನು ಹಾಳು ಮಾಡಿಕೊಳ್ತಾರಲ್ಲ, ದಟ್ ಈಸ್ ಲೈಕ್ ಸಮಥಿಂಗ್, ಅದು ಸರಿಯಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಅಷ್ಟು ಸಣ್ಣದ್ರಿಂದ ಅಪ್ಪ ಅಮ್ಮ ನೋಡಿಕೊಂಡಿರ್ತಾರೆ. ಅಪ್ಪ ಅಮ್ಮನಿಗೆ ಏನೋ ಒಂದು ಅವರ ಮೇಲೆ ಹೋಪ್ಸ್ ಇರ್ತದೆ. ಸೊ ಇವ ಹೀಗೆ ಆಗ್ತಾನೆ, ಸೊ ಇವ ಹೀಗೆ ಆಗಬೇಕು ಅನ್ನೋಂಥ ಕೆಲವು ಥರದ ಹೋಪ್ಸ್ ಇರ್ತದೆ. ಸೊ ನಾವು ಎಲ್ಲೋ ನಮ್ಮದೊಂದು ಪರ್ಸ್ನಲ್ ಥಿಂಗ್ಸಿಗೋಸ್ಕರ, ಅದು ಕೂಡ ಆ ಐಫೋನ್ ನಮಗೆ ಜೀವನ ಮಾಡಲಿಕ್ಕೆ ಬೇಕಾದಂತಹ ಒಂದು ವಸ್ತುವೇ ಅಲ್ಲ. ಸೊ ಅದಕ್ಕೋಸ್ಕರ ಸೂಸೈಡ್ ಮಾಡಿಕೊಳ್ಳುವುದು ಇಟ್ ಈಸ್ ನಾಟ್ ಗುಡ್ ಥಿಂಗ್ ಅಂತ ಅನಿಸುತ್ತೆ. ಸೊ ಬಟ್ ಅವನು
ಐಫೋನ್ಗೆ ಅಂತ ಸಾಯಲಿಲ್ಲ, ಬಟ್ ಐಫೋನ್ಗೆ ಅಂತ ಸಾಯೋದ್ರು. ದ್ಯಾಟ್ ವಾಸ್ ರೂಮರ್ ಸ್ಪ್ರೆಡ್ ಆಗಿರೋದು ಐಫೋನ್ಗೆ ಅಂತ ಸತ್ತಿದ್ದಾನೆ ಅಂತ. ಸೊ ಐಫೋನ್ಗಿಂತ ಸಾಯೋದು ಅಷ್ಟು ಸರಿ ಅಂತ ಅನಿಸೋದಿಲ್ಲ. ಸೊ ಕೆಲವಷ್ಟು ವಿಚಾರಗಳಿಗೆ ಸೂಸೈಡ್ ಮಾಡಿಕೊಳ್ಳುವುದು ಕೊನೆಯ ನಿರ್ಧಾರ ಆಗಬಾರ್ದು. ಎಲ್ಲರೂ ನಾವು ರಾಂಗ್ ಅಂತ ಹೇಳಿದರೆ, ಸೊ ನಾವು ಹೋಗಿ ಸೂಸೈಡ್ ಮಾಡ್ಕೊಂಡು ಬಿಟ್ಟರೆ ನಾವು ರಾಂಗ್ ಅಂತ ಪ್ರೂವ್ ಆಗಿಬಿಡ್ತದೆ. ಸೊ ನಾವು ರಾಂಗ್ ಅಲ್ಲ ರೈಟ್ ಅಂತ ಹೇಳಬೇಕಾದ್ರೆ ನಾವು ಸೂಸೈಡ್ ಮಾಡದೆ ಬದುಕಿ ಏನಾದರೂ ನಾವು ರೈಟ್ ಅಂತ ಹೇಳಿ ತೋರಿಸಬೇಕು. ಸೊ ಸೂಸೈಡ್ ಈಸ್ ಎ ನಾಟ್ ಲಾಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನು ಇವಾಗ ಬಹಳಷ್ಟು ಟ್ರೆಂಡಲ್ಲಿರೋ ವಿಷಯ ಅಂತ ಹೇಳಿದರೆ ಅದು ಬಿಗ್ ಬಾಸ್. ಆ್ಯಂಡ್ ಬಿಗ್ ಬಾಸಲ್ಲಿ ಈಗ ಕಾಮನ್ ಮ್ಯಾನ್ ಅಂತ ಸೆಲೆಕ್ಟ್ ಆಗ್ತಾ ಇದ್ದಾರಂತೆ. ನಾನು ಅಂದ್ಕೊಂಡಿದ್ದೆ ಫಸ್ಟಿಗೆ ಎಲ್ಲರೂ ಕಾಮನ್ ಮ್ಯಾನೇ ಈ ಸರ್ತಿ ಬರುವವರು ಅಂತ, ಬಟ್ 3 ಜನ ಕಾಮನ್ ಮ್ಯಾನನ್ನು ಬಿಗ್ ಬಾಸ್ ಟೀಮ್ ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಉಳಿದಿರೋರೆಲ್ಲ ಹೀಗೆ ಬಿಗ್ ಬಾಸ್ ಟೀಮ್ ಅವರೇ ಹೀಗೆ ಸೆಲೆಕ್ಟ್ ಮಾಡ್ತಾರೆ, ಅಂದರೆ ಸೆಲೆಬ್ರಿಟೀಸ್ ಆ ಟೈಪ್ ಇರುವಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಬಿಗ್ ಬಾಸ್ ಈ ಸರ್ತಿ ಅದೇನು ಅಗ್ನಿ ಪರೀಕ್ಷೆ ಅಂತ ಹೇಳಿ 3 ಜನ ಮೊದಲು ಆಟ ಆಡಿದವ್ರನ್ನೆಲ್ಲ ಕರೆದು ಎಲ್ಲ ಆಟಾಡಿಸಿದ್ರು. ಬಟ್ ಅವರು ಬಂದು ಮಂಗನಾಗೆಲ್ಲ ಮಾಡಿ ಒಟ್ರಾಸಿ ಅಂತೆಲ್ಲ ಮಾಡಿ ಇವರು ಸಂಗೀತ ಮತ್ತು ವಿನಯ್ ಇದ್ದಾರೆ, ಅವರನ್ನು ಹೊಗಳಿ ಮಾತಾಡಿದರೆ ಫುಲ್ ಸೆಲೆಕ್ಟ್, ಇಲ್ಲದ್ರೆ ಸೆಲೆಕ್ಟ್ ಇಲ್ಲ ಆ ಟೈಪ್. ನನಗೆ ಒಂಥರ ತೊಂದರೆ ಇಲ್ಲ ಅಂತ ಅನಿಸಿದ್ದು ಚಂದನ್ ಶೆಟ್ಟಿ ಅಷ್ಟೇ, ಪರವಾಗಿಲ್ಲ ಇವರನ್ನು ಜಡ್ಜ್ ಆಗಿ ಕರೆದಂತ. ಮತ್ತು ಉಳಿದಿರೋ 3 ಜನ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಮತ್ತು ಬೇರೆ ಯಾರನ್ನು ಕರಿಬೋದಿತ್ತು ಅಂತ ಹೇಳಿದರೆ ಹನುಮಂತ ಅಂಥವ್ರನ್ನೆಲ್ಲ ಕರೆದಿದ್ರೆ ಚೆನ್ನಾಗಿರೋದು ಜಡ್ಜ್. ಗೊತ್ತಿಲ್ಲ, ಯಾವುದೋ ಒಂದು ರೀಸನ್ ಮೇಲೆ ಇವರನ್ನು ಸೆಲೆಕ್ಟ್ ಮಾಡಿರ್ಬೋದು ಜಡ್ಜ್ ಆಗಿ. ಆ್ಯಂಡ್ ಮತ್ತು ಈ ಕೆಲವರೆಲ್ಲ ಕಮೆಂಟಲ್ಲಿ ದ ವರ್ಸ್ಟ್ ರಿಯಾಲಿಟಿ ಶೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಎಷ್ಟು ಹೇಳಿದರೂ ಕೂಡ ಉಂಟಲ್ಲ, ನಾಳ್ದು ಪುನಃ ಬಿಗ್ ಬಾಸ್ ಸ್ಟಾರ್ಟ್ ಆಗುವಾಗ ಪುನಃ ಕೂತ್ಕೊಂಡು ಅದನ್ನೇ ನೋಡ್ತಾ ಇರ್ತಾರೆ. ಸೊ ಅಷ್ಟೇ, ಅಂದರೆ ಹೇಳೋದು ಹೇಳ್ತಾರೆ, ಬಟ್ ನೋಡ್ದಂತೂ ನೋಡ್ತಾರೆ ಜನ ಬಿಗ್ ಬಾಸ್ ಹೇಗಿದೆ ಅಂತೇಳಿ. ಒಂದು ಮೇನ್ ರೀಸನ್ ತುಂಬ ಜನ ಬಿಗ್ ಬಾಸ್ ನೋಡಲಿಕ್ಕೆ ಕಿಚ್ಚ ಸುದೀಪ್ ಅವರು. ಸೊ ನಿಮ್ಮದು TRP ಫುಲ್ ವೀಕಲ್ಲಿ ಹೇಗಿರ್ತದೆ ಗೊತ್ತಿಲ್ಲ TRP, ಬಟ್ ಸ್ಯಾಟರ್ಡೆ ಸಂಡೇ ಅಂತೂ ನಿಜವಾಗ್ಲೂ ಫುಲ್ ಇರುತ್ತೆ TRP, ಯಾಕಂತ ಹೇಳಿದರೆ ಅವತ್ತು ಸುದೀಪ್ ಅವರು ಬರ್ತಾರೆ ಅಂತ. ಸೊ ಈಗ ಬಂದು ಸೆಲೆಕ್ಟ್ ಆಗಿರೋರು ಕೂಡ ಪರವಾಗಿಲ್ಲ, ಬಟ್ 3 ಜನ ಅದರಲ್ಲಿ ಸೆಲೆಕ್ಟ್ ಆಗೋದಂತೆ. ಸೊ ಇದ್ದವ್ರನ್ನೆಲ್ಲ ಚೆಂದ ಆಟ ಆಡಿಸ್ತಾ ಇದ್ದಾರೆ. ಗೊತ್ತಿಲ್ಲ ಎಂತ ಆಗ್ತದೆ ಅಂತ, ಯಾರು 3 ಜನ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ಗೊತ್ತಾಗ್ಬೋದು ನೆಕ್ಸ್ಟ್ ವೀಕ್ ಆಗೋಷ್ಟರಲ್ಲಿ. ತೊಂದರೆ ಇಲ್ಲ, ನೋಡುವ ಬಿಗ್ ಬಾಸ್ ಹೇಗೆ ಆಗ್ತದೆ. ಇದು ಕೂಡ ಒಂದು ಮ್ಯಾಟ್ರ್, ಇದನ್ನು ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಅಂದರೆ ತುಂಬ ವಿಷಯಗಳನ್ನು ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗಿದೆ, ವಿಡಿಯೋ ತುಂಬ ಲೆಂತಿಯಾಗಿ ಬಿಡ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೇನೆ. ಸೊ ಪರವಾಗಿಲ್ಲ, ಬಟ್ ವಿನಯ್ ಅವ್ರದ್ದು ಆ ಸರ್ಕಲ್ ಇದೊಂದು ಟ್ರೋಲ್ ಆಯಿತು ಮಾರೆ, ಯಪ್ಪ. ಏನು ಓದಿದ್ಯಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಾ? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್. ಸಂಗೀತ ಅವರು ಕೂಡ ಹಾಗೆ ಸ್ವಲ್ಪ ಪಾರ್ಶಿಯಾಲಿಟಿ ನೋಡ್ಕೊಂಡು ಹಾಗೆ. ನನಗೆ ಸಂಗೀತ ಅವರು ಫಸ್ಟಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತಲ್ಲ ಲಾಸ್ಟ್ ಸೀಸನಲ್ಲಿ ಸಂಗೀತ ಅವರು ಇದ್ದಿದ್ದು ಸರ್, ಫಸ್ಟಿಗೆ ತುಂಬ ಇಷ್ಟ ಇದ್ರು ಆಯಿತಾ. ಆ್ಯಂಡ್ ಹೋಗ್ತಾ ಅವರು ಸ್ವಲ್ಪ ನನಗೆ ಕಿರಿಕಿರಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅವ್ರದ್ದು ಸ್ವಲ್ಪ ಪರ್ಸ್ನಾಲಿಟಿ. ಸೊ ನಾನು ಸಂಗೀತ ಅವರಿಗೆಲ್ಲ ಸಪೋರ್ಟು ಮಾಡ್ತಿರಲಿಲ್ಲ ಲಾಸ್ಟ್ ಸೀಸನ್ ಕೂಡ. ನನಗಷ್ಟು ಅವ್ರದ್ದು ಇಷ್ಟ ಆಗ್ತಿರಲಿಲ್ಲ. ಆ್ಯಂಡ್ ಶ್ರುತಿ ಅವರು ಇದ್ದಿದ್ದು ಸೀಸನ್ ನಾನು ನೋಡಲೇ ಇಲ್ಲ ಬಿಗ್ ಬಾಸ್ ಹೇಗಿತ್ತು ಅಂತ. ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಇದ್ದಿದ್ದು ಸೀಸನ್ ನೋಡಿದ್ದೆ, ಆ್ಯಂಡ್ ಶೈನ್ ಶೆಟ್ಟಿ ಇದ್ದಿದ್ದು ಸೀಸನ್ ನೋಡಿದ್ದೆ, ಕುರಿ ಪ್ರತಾಪ್ ಎಲ್ಲ ಇದ್ರಲ್ಲ ಆ ಸೀಸನ್ ಎಲ್ಲ ನೋಡಿದ್ದೆ. ಆ್ಯಂಡ್ ಅದರ ಮೇಲೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಶ್ರುತಿ ಮೇಡಮ್ ಇದ್ದಿದ್ದಾಗಲಿ ಅಥವಾ ಸೃಜಲ್ ಲೋಕೇಶ್ ಅವರು ಇದ್ದಿದ್ದೆಲ್ಲ ಸ್ವಲ್ಪ ಪ್ರೋಮೋ ಆ್ಯಂಡ್ ಸ್ವಲ್ಪ ರೀಲ್ಸ್ ಎಲ್ಲ ನೋಡಿ ಗೊತ್ತು ಅಷ್ಟೇ, ಯಾರೆಲ್ಲ ಇದ್ದರು ಬಿಗ್ ಬಾಸಲ್ಲಿ ಹೇಗೆ ಎಲ್ಲ ಆಡ್ತಿದ್ರು ಅಂತೇಳಿ ಅಷ್ಟೇ ಗೊತ್ತಿರೋದು. ಆ್ಯಂಡ್ ಶ್ರುತಿ ಅವರಿದ್ದದ್ದು ನಂಗೆ ಅಷ್ಟು ಗೊತ್ತೇ ಇಲ್ಲ, ಅವ್ರು ಯಾವ ಸೀಸನಲ್ಲಿ ಬಂದೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಅವರು ಬಿಗ್ ಬಾಸ್ ಒಳಗಡೆ ಹೇಗೆ ಆಟ ಆಡಿದ್ದಾರೆ ಅಂತೇಳಿ ಸಹ ಗೊತ್ತಿಲ್ಲ. ಇಲ್ಲಿ ಮಾತ್ರ ಒಟ್ರಾಸಿ ಇದ್ದಾರೆ. ಸೊ ಜಡ್ಜ್ ನನಗೆ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ಜಡ್ಜ್ ಅವರು ಶ್ರುತಿ, ಸಂಗೀತ, ವಿನಯ್ ಇವರು 3 ಜನ ನನಗೆ ಜಡ್ಜ್ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ. ಚಂದನ್ ಶೆಟ್ಟಿ ಓಕೆ ಅಂತ ಅನ್ನಿಸ್ತು ಅಷ್ಟೇ. ಸೊ ತುಂಬ ಜನರನ್ನು ಕರಿಬೋದಿತ್ತು, ಶೈನ್ ಶೆಟ್ಟಿ ಇದ್ದರು, ಆ್ಯಂಡ್ ತುಂಬ ಜನ ಕಾರ್ತಿಕ್ ಮಹೇಶ್ ಅಂಥವ್ರನ್ನೆಲ್ಲ ಕರೀತಿದ್ದೆ. ತುಂಬ ಸೆಲೆಕ್ಷನ್ ಸ್ವಲ್ಪ ಚೆನ್ನಾಗಿ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತದೆ. ಫಾರ್ ಎಕ್ಸಾಂಪಲ್ ಅಪೋನೆಂಟ್ ಯಾರೋ ಬಂದು ನಿಂತಿದ್ದಾರೆ, ಸೊ ಅವರಿಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿದರೆ ಅವರನ್ನು ಸೆಲೆಕ್ಟ್ ಮಾಡಬಾರ್ದು ಅನ್ನೋಂಥ ವಿಷಯ ಎಂತ ಇಲ್ಲ. ಆ್ಯಂಡ್ ನನ್ನನ್ನು ಹೊಗಳಿ ಮಾತಾಡಿದ ಕೂಡಲೇ ರಪ್ಪ ಸೆಲೆಕ್ಟ್ ಮಾಡಬೇಕು ಅಂತ ಎಂತ ಇಲ್ಲ. ಸೊ ಗೊತ್ತಾಗ್ತದೆ ಬಿಗ್ ಬಾಸ್ ಹೇಗಾಗ್ತದೆ ಅಂತ ಹೇಳಿ ನೋಡುವ. This robot literally lost its head and kept fighting. Team Eagle's massive head kick ripped Matador's head loose, but it kept punching until the final bell.
The future of robot combat is already here. ಸೊ ನೀವೀಗ ನೋಡಿರೋ ವಿಡಿಯೋದಲ್ಲಿ ಒಂದು ರೋಬೋಟು ತಲೆ ಇಲ್ಲದೆ, ಅಂದರೆ ತಲೆ ಇಲ್ಲದೆ ಅಂತ ಹೇಳಿದರೆ ಹಾಗೆ ಅಲ್ಲ, ಸೊ ಫಿಕ್ಸ್ ಮಾಡಿರುವ ತಲೆ ಕಟ್ಟಾದರೂ ಕೂಡ ಫೈಟ್ ಮಾಡ್ತಾ ಇತ್ತು. ಸೊ ಇದು ಈ ವಾರದ ಫನ್ನಿ ಸುದ್ದಿ. ಬಟ್ ಇದರಲ್ಲಿ ಒಂಥರ ಮೆಸೇಜ್ ಕೂಡ ಉಂಟು. ತಲೆ ಕಟ್ಟಾದರೂ ಸಹ ಅದು ಫೈಟ್ ಮಾಡೋದು ಬಿಡಲಿಲ್ಲ. ಸೊ ಚೈನಾದ ಶೆನ್ಝೆನ್ ಅಲ್ಲಿ ನಡೆದಂತಹ ಅಲ್ಟಿಮೇಟ್ ರೋಬೋಟ್ ನಾಕ್ಔಟ್ ಲೀಗಲ್ಲಿ ಒಂದು ರೋಬೋಟ್ ಉಂಟಲ್ಲ, ತಲೆಗೆ ಕಿಕ್ ಹೊಡೆದು, ಅಂದರೆ ಅಪೋಸಿಟ್ ರೋಬೋಟ್ ತಲೆಗೆ ಕಿಕ್ ಹೊಡೆದು MMA ಫೈಟ್ ಅಂತ ಹೇಳಿ ಒಂದು ಕಾಂಪಿಟಿಷನ್ ಆಗ್ತಾ ಇರ್ತದೆ. ಸೊ ಅಪೋಸಿಟ್ ರೋಬೋಟ್ ತಲೆಗೆ ಕಿಕ್ ಹೊಡೆದಿದ್ರಿಂದ ತಲೆ ಕಟ್ಟಾಗಿದೆ. ಸೊ ತಲೆ ಕಟ್ಟಾದರೂ ಕೂಡ ಅದು ಫೈಟ್ ಮಾಡ್ತಾನೆ ಇತ್ತು, ಪಂಚ್ ಮಾಡ್ತಾನೆ ಇತ್ತು. ಸೊ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವ್ಯಾಪಕ ವೈರಲ್ ಆಗಿದೆ. ಆ್ಯಂಡ್ ಇದು ಈ ವಾರದ ಫನ್ನಿ ಸುದ್ದಿ. ಬಟ್ ಇದರಲ್ಲಿ ಒಂಥರ ಒಂದು ಒಳ್ಳೆ ವಿಚಾರ ಏನಂತ ಹೇಳಿದರೆ, ತಲೆ ಕಟ್ಟಾದರೂ ಕೂಡ, ಅಂದರೆ ಈ ಸಾಯ್ತೇನೆ ಅಂತ ಗೊತ್ತಿದ್ರೂ ಕೂಡ ಈ ಯುದ್ಧ ಮಾಡ್ತಾ ಇದ್ದ ರಾಜರದ್ದೆಲ್ಲ ನೆನಪಾಯಿತು ಮಾರೆ. ಅಂದರೆ ಫೈಟ್, ಅಂದರೆ ಲಾಸ್ಟ್ ಬೆಲ್ ಆಗುವ ತನಕ ಕೂಡ ಫೈಟ್ ಮಾಡೋದನ್ನು ನಿಲ್ಲಿಸಲೇ ಇಲ್ಲ ರೋಬೋಟ್. ಸೊ ಲಾಸ್ಟ್ ಬೆಲ್ ಆಗುವ ತನಕ ಕೂಡ ಫೈಟ್ ಮಾಡಿದೆ. ಸೊ ಇದಿಷ್ಟು ನಮ್ಮ ಇವತ್ತಿನ ನ್ಯೂಸ್ ಟಾಪಿಕ್ಸ್. ಸೊ ನಮ್ಮ ನೆಕ್ಸ್ಟ್ ವಿಷಯ ಬಂದುಬಿಟ್ಟು ಕಥೆ. ಸೊ ಇವತ್ತಿನ ಕಥೆಯಲ್ಲಿ ನರಿ ಮತ್ತು ಒಂದು ಕಥೆಯ ಕಥೆ ಹೇಳ್ತಾ ಇದ್ದೇನೆ. ಒಂದು ಸಿಂಹ ಇತ್ತಂತೆ. ಸಿಂಹ ಹೋಗಿ ನರಿ ಹತ್ರ ಹೇಳಿದಂತೆ, ನೀನು ಹೋಗಿ ಕಾಡಿಂದ ಯಾರನ್ನಾದರೂ ಕರ್ಕೊಂಡು ಬರಬೇಕು, ಇಲ್ಲದ್ರೆ ನಾನು ನಿನ್ನನ್ನೇ ತಿಂತೇನೆ ಅಂತ ಹೇಳ್ತದಂತೆ. ಆಗ ನರಿ ಸೀದಾ ಕತ್ತೆ ಹತ್ರ ಹೋಗ್ತದಂತೆ. ಕತ್ತೆ ಹತ್ರ ಹೋಗಿ ಹೇಳ್ತದಂತೆ, ಸಿಂಹ ನಿನ್ನನ್ನು ಕಾಡಿಗೆ ರಾಜ ಮಾಡ್ತಾನಂತೆ, ಹಾಗೆ ನೀನು ಸಿಂಹದ ಹತ್ರ ಹೋಗ್ಬೇಕಂತೆ ಅಂತ. ಕತ್ತೆಗೆ ಫುಲ್ ಖುಷಿ ಆಯ್ತಂತೆ. ಖುಷಿಯಲ್ಲಿ ಸೀದಾ ಸಿಂಹದ ಹತ್ರ ಬರ್ತದಂತೆ. ಸಿಂಹ ಹಾರಿ ಅಟ್ಯಾಕ್ ಮಾಡ್ತಾನಂತೆ. ಅಟ್ಯಾಕ್ ಮಾಡಿ ಅದರ ತಲೆ ಹತ್ರ ಏನು ಜುಟ್ಟು ಇರ್ತದಲ್ಲ, ಸೊ ಆ ಜುಟ್ಟು ಕಿತ್ಕೊಂಡು ಬರ್ತಾನಂತೆ. ಕತ್ತೆ ಹೇಗೋ ತಪ್ಪಿಸಿಕೊಂಡು ಓಡಿಕೊಂಡು ಬರ್ತಾನಂತೆ. ಕತ್ತೆ ಬಂದು ನರಿಯಲ್ಲಿ ಹೇಳ್ತದಂತೆ, ನೀನು ನನಗೆ ನಂಬಿಕೆ ದ್ರೋಹ ಮಾಡಿದ್ದಿ, ನೀನು ನನ್ನನ್ನು ರಾಜ ಮಾಡ್ತಾನೆ ಅಂತ ಹೇಳಿದ್ದಿ, ಆದರೆ ಅವನು ನನಗೆ ಅಟ್ಯಾಕ್ ಮಾಡಲಿಕ್ಕೆ ಬಂದ ಅಂತ ಹೇಳಿದಂತೆ. ಆಗ ನರಿ ಹೇಳಿದಂತೆ, ಇಲ್ಲ ನಿನ್ನ ಕೂದಲುಂಟಲ್ಲ ಅದು ಕಿರೀಟ ಇಡುವಾಗ ಸರಿ ಕೂತ್ಕೊಳ್ಳಿ ಅಂತ ಹೇಳಿ ಅದನ್ನು ಕಾಡಿನ ರಾಜ ಏನು ಸಿಂಹ ಇದ್ದಾನೆ ಅದನ್ನು ಕಿತ್ತಿದ್ದಾನೆ, ನೀನು ಪುನಃ ಹೋಗು, ಅವನು ನಿನ್ನನ್ನು ರಾಜ ಮಾಡ್ತಾನೆ ಅಂತ. ಆಗ ಪುನಃ ಕತ್ತೆ ಹೋಗ್ತದಂತೆ. ಪುನಃ ಸಿಂಹ ಅಟ್ಯಾಕ್ ಮಾಡ್ತದಂತೆ. ಪುನಃ ಅಟ್ಯಾಕ್ ಮಾಡಬೇಕಿದ್ರೆ ಕತ್ತೆಯ ಬಾಲ ಕಟ್ಟಾಗ್ತದಂತೆ. ಈ ಸರ್ತಿ ಕತ್ತೆ ಹೇಗೋ ತಪ್ಪಿಸಿಕೊಂಡು ಸೀದಾ ಪುನಃ ನರಿ ಹತ್ರ ಬರ್ತದಂತೆ. ನೀನು ನನಗೆ ಪುನಃ ನಂಬಿಕೆ ದ್ರೋಹ ಮಾಡಿದ್ದಿ, ಆದರೆ ಸಿಂಹ ನನಗೆ ಪುನಃ ಅಟ್ಯಾಕ್ ಮಾಡಿತ್ತು ಅಂತ ಹೇಳಿ. ಆಗ ನರಿ ಹೇಳ್ತದಂತೆ, ಸಿಂಹಾಸನದ ಮೇಲೆ ನಿಮಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದಲ್ಲ, ಅದಕ್ಕೋಸ್ಕರ ಆ ಬಾಲವನ್ನು ಕಟ್ ಮಾಡಿದ, ಅಂದರೆ ಇಕ್ಕಟ್ಟಾಗಬಾರ್ದು ಅಂತೇಳಿ ಆ ಬಾಲವನ್ನು ಕಟ್ ಮಾಡಿದ ಅಂತ ಹೇಳಿತಂತೆ. ಹಾಗೆ ಕತ್ತೆ ಪುನಃ ಸಿಂಹದ ಹತ್ರ ಹೋಯ್ತಂತೆ. ಈ ಸರ್ತಿ ಸಿಂಹ ಬಿಡಲಿಲ್ಲ. ಸಿಂಹ ಅಟ್ಯಾಕ್ ಮಾಡಿ ಕತ್ತೆಯನ್ನು ಸಾಯಿಸಿತಂತೆ. ಆಗ ಸಿಂಹ ನರಿಯನ್ನು ಕರೆದು ಹೇಳಿದಂತೆ, ಅವನ ಹೃದಯ ಮತ್ತು ಮೆದುಳನ್ನು ಎತ್ತಿಕೊಂಡು ಬಾ ಅಂತ. ಆಗ ನರಿ ಸೀದಾ ಹೋಗಿ ಕತ್ತೆದು ಹೃದಯವನ್ನು ಮಾತ್ರ ಎತ್ತಿಕೊಂಡು ಬರುತ್ತಂತೆ. ಆಗ ಸಿಂಹ ಕೇಳ್ತದಂತೆ, ಮೆದುಳನ್ನು ಕೂಡ ಎತ್ತಿಕೊಂಡು ಬರಲಿಕ್ಕೆ ಹೇಳಿದಲ್ಲ, ಮೆದುಳು ಎಲ್ಲಿ ಉಂಟು ಅಂತ. ಆಗ ನರಿ ಹೇಳ್ತದಂತೆ, ಮಹಾಪ್ರಭು ಅವನಲ್ಲಿ ಬರೀ ಹೃದಯ ಮಾತ್ರ ಇರುವುದು, ಅವನಿಗೆ ತಲೆ ಇಲ್ಲ. ಅವನಿಗೆ ತಲೆ ಇರ್ತಿದ್ರೆ ನಾನು 3 ಸರ್ತಿ ನಿಮ್ಮ ಹತ್ರ ಹೋಗಲಿಕ್ಕೆ ಹೇಳುವಾಗ ಅವ ಬರ್ತಿದ್ನ ಅಂತ. ಇದರಲ್ಲಿ ಮೋರಲ್ ಆಫ್ ದ ಸ್ಟೋರಿ ಅಂತ ಹೇಳಿದರೆ, ಸೊ ಎಷ್ಟೋ ಜನ ನಂಬಿಕೆ ದ್ರೋಹ ನಮಗೆ ಮಾಡ್ತಾರೆ. ಸೊ ನಾವು 1 ಸರ್ತಿ ಮೋಸ ಹೋಗ್ಬೋದು, 2 ಸರ್ತಿ ಮೋಸ ಹೋಗ್ಬೋದು, ಆದರೆ ನಾವು ಮೋಸ ಹೋಗಿರೋದನ್ನು ಯಾವತ್ತೂ ಕೂಡ ಮರಿಬಾರ್ದು. ಸೊ ಇದಿಷ್ಟು ಇವತ್ತಿನ ಕತೆ. ಆ್ಯಂಡ್ ಅಟ್ ಲಾಸ್ಟ್ ನಮ್ಮ ಜೋಕ್ಸ್ ಟೈಮ್. ಗುಂಡ ಅವನ ಹೆಂಡತಿ ಕಾರಣೆಯಾಗಿದ್ದಾಳೆ ಅಂತ ಹೇಳಿ ಸೀದಾ ಹೋಗಿ ಪೋಸ್ಟ್ ಆಫೀಸಿಗೆ ಹೋಗಿ ದೂರು ಕೊಡ್ತಾಳಂತೆ. ಆಗ ಪೋಸ್ಟ್ ಮಾಸ್ಟರ್ ಹೇಳ್ತಾರಂತೆ, ನೀವು ಪೊಲೀಸ್ ಸ್ಟೇಷನಿಗೆ ಹೋಗಬೇಕಲ್ಲ, ನೀವು ಯಾಕೆ ಇಲ್ಲಿಗೆ ಪೋಸ್ಟ್ ಆಫೀಸಿಗೆ ಬಂದಿರಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ. ಆಗ ಗುಂಡ ಫುಲ್ಲು ಇದು ಟೆನ್ಷನಿಂದ ಹೇಳ್ತಾನಂತೆ, ಹೆಂಡತಿ ಹೋಗಿರುವ ಖುಷಿಯಲ್ಲಿ ನನಗೆ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಸೊ ಇದಿಷ್ಟು ಇವತ್ತಿನ ಜೋಕ್ಸ್ ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಥರ್ಸ್ಡೇ ಇನ್ನೊಂದು ಥರ್ಸ್ಡೇ ವಿತ್ ತೇಜಸ್ ಕೃಷ್ಣ ಎಪಿಸೋಡ್ ಜೊತೆ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.